ದಾಖಲೆಯ 16ನೇ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾಗಿದ್ದಾರೆ. ಈಗ ಬಜೆಟ್ಗಾಗಿ ಸಿದ್ಧತೆ ಆರಂಭಿಸಿರುವ ಸಿದ್ದರಾಮಯ್ಯನವರು ಮುಂಗಡ ಪತ್ರದಲ್ಲಿ ಮಧ್ಯಮ ಮತ್ತು ಬಡ ರೈತಾಪಿ ವರ್ಗಕ್ಕೆ ಬಂಪರ್ ಕೊಡುಗೆ ನೀಡುತ್ತಾರಾ ನೋಡಬೇಕಾಗುತ್ತೆ. ದಲಿತ ವರ್ಗಕ್ಕೂ ಹೆಚ್ಚಿನ ಆದ್ಯತೆ ನೀಡಲು ನೋಡಬೇಕಾಗುತ್ತೆ ನಿರೀಕ್ಷೆಗಳು. ದಾಖಲೆಯ 16ನೇ ಬಜೆಟ್ಗೆ ಸಿದ್ಧಗೊಂಡಿದ್ದಾರೆ ಸಿಎಂ. ಬಜೆಟ್ಗಾಗಿ ಸಿದ್ಧತೆಯನ್ನ ಆರಂಭಿಸಿದ್ದಾರೆ ಸಿದ್ದರಾಮಯ್ಯನವರು. ಈ ಬಾರಿಯ ಬಜೆಟ್ನಲ್ಲಿ ಮುಂಗಡ ಪತ್ರದಲ್ಲಿ ಮಧ್ಯಮ ಮತ್ತು ಬಡ ರೈತಾಪಿ ವರ್ಗಕ್ಕೆ ಬಂಪರ್ ಕೊಡುಗೆ ಕೊಡ್ತಾರಾ? ದಲಿತ ವರ್ಗಕ್ಕೂ ಹೆಚ್ಚಿನ ಆದ್ಯತೆ ನೀಡಲು ಮುಂಗಡ ಪತ್ರವನ್ನ ಉಲ್ಲೇಖ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ದಲಿತ ವರ್ಗಕ್ಕೂ ಹೆಚ್ಚಿನ ಆದ್ಯತೆ ನೀಡಲು ಬಜೆಟ್ಗಾಗಿ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಈಗ ದಾಖಲೆಯ ಬಜೆಟ್ಗಾಗಿ ಸಿದ್ಧತೆ ಆರಂಭಿಸಿರುವ ಸಿದ್ದರಾಮಯ್ಯನವರು ಮುಂಗಡ ಪತ್ರದಲ್ಲಿ ಮಧ್ಯಮ ಮತ್ತು ಬಡ ರೈತಾಪಿ ವರ್ಗಕ್ಕೆ ಬಂಪರ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನರು ಕೂಡ. ಈಗ ದಲಿತ ವರ್ಗಕ್ಕೂ ಹೆಚ್ಚಿನ ಆದ್ಯತೆ ನೀಡಲು ಸಿಎಂ ಮಹತ್ವ ಕೊಡಲಿದ್ದಾರೆ ಅಂತ ನೋಡಬಹುದಾಗುತ್ತೆ. ದಾಖಲೆಯ 16ನೇ ಬಜೆಟ್ಗೆ ಯಾವೆಲ್ಲ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡಬೇಕು, 24% ಹಣ ಕೂಡ ಮೀಸಲಿರಿಸ್ತಾ ಇದ್ದಾನೆ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ದಲಿತರಿಗೆ ಮತ್ತು ಮಧ್ಯಮ ವರ್ಗದ ಕುಟುಂಬದವರಿಗೆ ಬಂಪರ್ ಕೊಡುಗೆ ನೀಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ದಲಿತ ಸಮುದಾಯದ ಗುತ್ತಿಗೆದಾರರ ಜೊತೆ ಈ ಬಗ್ಗೆ ಸಭೆ ಮಾಡಿ 1 ಕೋಟಿ ರೂಪಾಯಿವರೆಗಿನ ಗುತ್ತಿಗೆಯಲ್ಲಿ ಮೀಸಲಾತಿ ತಂದಿದ್ದು ನಾವು ಮಾತ್ರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದನ್ನ 2 ಕೋಟಿಗೆ ವಿಸ್ತರಿಸಬೇಕು ಎನ್ನುವ ಬೇಡಿಕೆಗಳು ಇದಾವೆ. ಇದನ್ನ ಪರಿಶೀಲಿಸ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಬಜೆಟ್ನ ಪೂರ್ವಭಾವಿ ಸಭೆ ಶೋಷಿತರ ಮತ್ತು ದಲಿತ ಸಮುದಾಯಗಳ ಬೇಡಿಕೆಗಳನ್ನ ನಾನು ಈಡೇರಿಸ್ತೀನಿ, ನಿರಂತರವಾಗಿ ಅವರ ಜೊತೆ ಇರ್ತೇನೆ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಈಗ 24% ಹಣ ಮೀಸಲಿಡುವ ಕಾಯ್ದೆ ಕೂಡ ಜಾರಿ ಮಾಡಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಬಜೆಟ್ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಈ ಭರವಸೆಗಳನ್ನ ಕೊಟ್ಟಿದ್ದಾರೆ. ನೋಡಬೇಕಾಗುತ್ತೆ. ತುಂಬಾ ನಿರೀಕ್ಷೆಗಳಿವೆ. ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣನ ಬಿಡುಗಡೆ ಮಾಡ್ತಾರೆ ಅಂತ ತುಂಬಾ ನಿರೀಕ್ಷೆಗಳಿಂದ ಮೊನ್ನೆಯಷ್ಟೇ ಕೇಂದ್ರದ ಬಜೆಟ್ ಮಂಡನೆಯಾಗಿತ್ತು. ಈ ಬಜೆಟ್ನಲ್ಲಿ ಹಲವು ಬೇಡಿಕೆಗಳು ಮತ್ತು ಮಧ್ಯಮ ವರ್ಗಕ್ಕೆ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಿಗೆ ಕೆಲವು ಬೇಡಿಕೆಗಳು ಈಡೇರಿರ್ಬೋದು, ಕೆಲವು ಬೇಡಿಕೆಗಳನ್ನ ಹುಸಿಯಾಗಿರ್ಬೋದು ನಿರೀಕ್ಷೆಗಳಿಗೆ ತಕ್ಕಂತೆ. ಈಗ ರಾಜ್ಯ ಬಜೆಟ್ನಲ್ಲಿ ಜನರ ಚಿತ್ತ ಇರುವಂಥದ್ದು ಯಾವ್ಯಾವ ಕ್ಷೇತ್ರದ ಜನರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡ್ತಾರೆ, ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡ್ತಾರೆ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ.